Namaste everyone, I'm Anusha Shetty, certified yoga instructor. Today I'm welcoming you all to my Just Begin Yoga channel. Just Begin, where yoga begins, is our online platform for yoga practitioners. ಯೋಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಂದಷ್ಟು ಜನ ಯೋಗ ಅಂತಂದರೆ ಎಕ್ಸಸೈಸ್ ಆರ್ ಫಿಸಿಕಲ್ ಆಕ್ಟಿವಿಟಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಯೋಗ ಈಸ್ ನಾಟ್ ಆನ್ ಎಕ್ಸಸೈಸ್, ಇಟ್ಸ್ ಅ ವೇ ಆಫ್ ಲೈಫ್. ವೇ ಆಫ್ ಲೈಫ್ ಅಂದರೆ ಏನು? It's a physical, mental, spiritual practice which helps to create coordination between our mind, body and spirit. ಸೊ ನಮಗೆ ಓವರ್ ಆಲ್ ವೆಲ್ಬೀಂಗ್ಗೆ ಹೆಲ್ಪ್ ಮಾಡುವಂಥದ್ದು ಯೋಗ. ಇಟ್ಸ್ ನಾಟ್ ಓನ್ಲಿ ಫಾರ್ ಫಿಸಿಕ್. ಸೊ ಯೋಗ ಅಂದರೆ ಇದನ್ನು ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೋಬೋದು. ಇನ್ನು ಈ ಯೋಗದಲ್ಲಿ 8 ಸ್ಟೆಪ್ಸ್ ಇದೆ. ಫಿಸಿಕಲ್ ಆಕ್ಟಿವಿಟಿ ಏನಿದೆ ದ್ಯಾಟ್ ಕಮ್ಸ್ ಅಂಡರ್ ಯೋಗ. ಯೋಗ ಆ್ಯಂಡ್ ದ ಯೋಗಾಸನ ಎರಡು ಡಿಫ್ರೆಂಟ್ ಆಗಿರುತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು 8 ಲಿಮ್ಸ್ ಆಫ್ ಯೋಗ. ಹೇಗೆ ನಮ್ದೊಂದು ಗುರಿ ತಲುಪಬೇಕಂತಂದರೆ ಸ್ಟೆಪ್ಸ್ ಇರುತ್ತೆ, ಹಾಗೆ ಸೆಲ್ಫ್ ರಿಯಲೈಸೇಷನ್ ಆರ್ ನಮ್ಮ ಓವರ್ ಆಲ್ ವೆಲ್ಬಿಂಗ್ಗೆ ನಾವು ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಒನ್ ಬೈ ಒನ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಮ ಅಂತಂದರೆ ಸೋಷಿಯಲ್ ಡಿಸಿಪ್ಲಿನ್. ಸೋಷಿಯಲ್ ಡಿಸಿಪ್ಲಿನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇನ್ನೊಬ್ರಿಗೆ ಹಿಂಸೆ ಮಾಡದೇ ಇರೋದು, ಸುಳ್ಳು ಹೇಳದೇ ಇರೋದು, ಕಳ್ತನ ಮಾಡದೇ ಇರೋದು, ದೀಸ್ ಆಲ್ ಕಮ್ಸ್ ಅಂಡರ್ ಸೋಷಿಯಲ್ ಡಿಸಿಪ್ಲಿನ್. ಇನ್ನು ನಿಯಮ ಅಂತಂದರೆ ಇಂಡಿವಿಜುವಲ್ ಡಿಸಿಪ್ಲಿನ್. ಕ್ಲೆನ್ಸಿನೆಸ್ ಇರ್ಬೋದು, ಸೆಲ್ಫ್ ಸ್ಟಡಿ ಇರ್ಬೋದು, ದೀಸ್ ಆಲ್ ಕಮ್ಸ್ ಅಂಡರ್ ಇಂಡಿವಿಜುವಲ್ ಡಿಸಿಪ್ಲಿನ್. ಇನ್ನು ಮೂರನೇದು ಆಸನ. ಆ್ಯಸ್ ಐ ಟೋಲ್ಡ್, ಯೋಗಾಸನ ಕಮ್ಸ್ ಅಂಡರ್ ಯೋಗ. ಆಸನ ಅಂದರೆ ಫಿಸಿಕಲ್ ಡಿಸಿಪ್ಲಿನ್. ಬಾಡಿನ ಪ್ರಾಪರಾಗಿ ಅಲೈನ್ಮೆಂಟಲ್ಲಿ ಇಟ್ಕೊಳ್ಳೋಕ್ಕೆ ನಾವು ಆಸನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇನ್ನು ಫೋರ್ತ್ ಒನ್ ಪ್ರಾಣಾಯಾಮ, ದಟ್ ಈಸ್ ನಥಿಂಗ್ ಬಟ್ ಬ್ರೆತ್ ಕಂಟ್ರೋಲ್. ಕಾನ್ಷಿಯಸ್ ಆಗಿ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡೋದು. ಈ ಪ್ರಾಣಾಯಾಮ ಅನ್ನೋದು ಇನ್ನೊಂದು ಸ್ಟೆಪ್ಗೆ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆಲ್ ಏನು 8 ಲಿಮ್ಸ್ ಇದೆ, ಇದೆಲ್ಲದೂ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಸೊ ಫಿಫ್ತ್ ಒನ್ ಬಂದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತಂದರೆ ವಿಡ್ರಾಯಿಂಗ್ ಆಫ್ ಸೆನ್ಸಸ್. ಅಂತಂದರೆ ನಮ್ಮ ಸೆನ್ಸಸ್ನ ನಾವು ಕಂಟ್ರೋಲ್ ಮಾಡ್ಕೊಂಡು, ಏನು ನಮ್ಮದು 5 ಸೆನ್ಸಸ್ ಇದೆ ಅದನ್ನು ಕಂಟ್ರೋಲ್ ಮಾಡಿ ಫೋಕಸಿಂಗ್ ಮೋರ್ ಇಂಟು ಇನ್ವರ್ಡ್. ಇನ್ನು ಸಿಕ್ಸ್ತ್ ಒನ್ ಧಾರಣ. ಧಾರಣ ಈಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್. ಸೊ ನಾವೆಲ್ಲರೂ ಅನ್ಕೋತೀವಿ ಕಾನ್ಸಂಟ್ರೇಷನ್ ತುಂಬ ಕಷ್ಟ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಫಾಲೋ ಮಾಡ್ಕೊಂಡು ಬಂದರೆ ಕಾನ್ಸಂಟ್ರೇಷನ್ ಅಷ್ಟು ಕಷ್ಟ ಇಲ್ಲ. ಸೊ ಫಸ್ಟು ನಾವು ಈ ವಿಡ್ರಾಲ್ ಆಫ್ ಸೆನ್ಸಸ್ ಮಾಡಿಕೊಂಡ್ರೆ, ನಾವು ಸೆನ್ಸಸ್ ಕಂಟ್ರೋಲ್ ಮಾಡಿಕೊಂಡ್ರೆ ಗ್ರ್ಯಾಜುವಲಿ ವಿ ಕ್ಯಾನ್ ಇನ್ಕ್ರೀಸ್ ಅವರ್ ಕಾನ್ಸಂಟ್ರೇಷನ್. ಆ್ಯಂಡ್ ದ ಸೆವೆಂತ್ ಒನ್ ಈಸ್ ಧ್ಯಾನ. ಧ್ಯಾನ ಅಂದರೆ ಮೆಡಿಟೇಷನ್. ಸ್ಲೋಲಿ ನಮ್ಮ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಿ ನಾವು ಒಂದು ಕಡೆ ಕೂತ್ಕೊಳ್ಳೋದು ಕಲಿತ್ರೆ ಮೆಡಿಟೇಷನ್ ಈಸಿ ಆಗುತ್ತೆ. ಬಟ್ ಮೋಸ್ಟ್ಲಿ ಎಲ್ಲರೂ ಹೇಳ್ತಾರೆ ಮೆಡಿಟೇಷನ್ ಅಂತೂ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ, ನನ್ನ ಥಾಟ್ ಪ್ರೋಸೆಸ್ ನನಗೆ ಕೂತ್ಕೊಳ್ಳೋಕೆ ಬಿಡಲ್ಲ ಅಂತ. ಇನಿಷಿಯಲಿ ಹಾಗೆ ಇರುತ್ತೆ. ಫಸ್ಟು ನಾವು ಕೂತ್ಕೊಳ್ಳೋದನ್ನ ಕಲಿಬೇಕು. 5 ಮಿನಿಟ್ಸ್, 10 ಮಿನಿಟ್ಸ್, ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡಬೇಕು. ಒಂದೇ ದಿನ ಕೂತ್ಕೊಂಡು ಥಾಟ್ಸ್ ಕೂತ್ಕೊಳ್ಳೋಕೆ ಬಿಟ್ಟಿಲ್ಲ ಅಂತಂದರೆ ನಾವು ಮೆಡಿಟೇಷನ್ ಮಾಡೋಕ್ಕಾಗಲ್ಲ. ಇನ್ನು 8th ಒನ್ ಸಮಾಧಿ. ಸಮಾಧಿ ಈಸ್ ನಥಿಂಗ್ ಬಟ್ ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ರಿಯಲೈಸೇಷನ್ ಅಂತಂದರೆ ಏನು? ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮ ಲಿಮಿಟ್ಸ್, ನಮ್ಮ ಎಬಿಲಿಟಿ, ಇದನ್ನು ಅರ್ಥ ಮಾಡಿಕೊಂಡು ಡಿಸಿಪ್ಲಿನ್ ಆಗಿ ಲೈಫ್ ಲೀಡ್ ಮಾಡೋದೇ ಸೆಲ್ಫ್ ರಿಯಲೈಸೇಷನ್. ಇದರಿಂದ ವಿ ಕ್ಯಾನ್ ಲೀಡ್ ಅ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್. ಸೊ ಯೋಗ ಈಸ್ not an exercise, it's a way of life. Physical, mental, spiritual and emotional practice which creates coordination between our mind, body, spirit and action. To feel better every day, subscribe now and hit the bell icon. Just begin your yoga journey with Anusha Shetty. Thank you.